ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಜಿ ಪಿ ಪಾಟೀಲ್ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಬೇಕಿದ್ರೆ ಭಾರ್ಗವಿ ಎಲ್ಲ ಬರ್ತಾರೆ. ಶಕುಂತಲ್ ಅವರು ಭಾರ್ಗವಿ ನಿಜವಾಗ್ಲೂ ಕೂಡ ನೀನು ಇವತ್ತು ಗೆದ್ದಿರೋದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಾರೆ. ತಕ್ಷಣ ಜಿ ಪಿ ಪಾಟೀಲ್ ಹತ್ರ ಭಾರ್ಗವಿ, ದಯವಿಟ್ಟು ಮಾವ ತಪ್ಪು ತಿಳ್ಕೊಬೇಡಿ, ನಾವು ಸತ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹೊರತು ಖಂಡಿತ ನಿಮ್ಮ ವಿರುದ್ಧ ನಾವು ನಿಲ್ಲಬೇಕು ಅಂತ ಅಂದ್ಕೊಳ್ಳಿಲ್ಲ. ಕೋರ್ಟಿನ ವಿಷಯನ ಮನೆಗೆ ತರೋದು ಬೇಡ ಅಂತ ಹೇಳಿ ಕೇಳಿದಾಗ ಏನು ಮಾತಾಡ್ತಿದ್ಯಾ ನೀನು, ನಾನು ಮುಂದೆ ನಿಂತ್ಕೊಂಡು ಮಾತಾಡೋಕೆ ಹೆದರ್ಕೋತಿದ್ದ, ನೀನು ಇವತ್ತು ಗೆದ್ದೆ ಅಂತ ಬೀಗ್ತಾ ಇದೆಯಾ ಅಂತ ಕೇಳ್ತಾರೆ. ಈ ಕಡೆ ಮಾವ ಎದ್ದು ನಿಂತ್ಕೊತಿದ್ದಾಗೆ ಭಾರ್ಗವಿ ಗಾಬರಿ ಆಗ್ತಾಳೆ. ಅಯ್ಯೋ ಸುಮ್ಮನಿರು ಭಾರ್ಗವಿ, ಅವನಿಗೆ ನಿನ್ನ ಮುಂದೆ ಸೋತಿದ್ದಾನಲ್ವಾ, ನೀನು ಅವ್ನ ಮುಂದೆ ಗೆದ್ದಿದ್ಯಾ, ಅಂಥದ್ರಲ್ಲಿ ನಿನಗೆ ಗೌರವ ಕೊಡಬೇಕು ಅಂತ ಎದ್ದು ನಿಂತ್ಕೊತಿದ್ದಾನೆ ಅಂತ ವ್ಯಂಗ್ಯ ಮಾಡ್ತಾರೆ. ಅಷ್ಟರಲ್ಲಿ ಅರ್ಜುನ್ ಕೂಡ ಬಂದಿದ್ದೆ. ಬೃಂದ ಅದಕ್ಕೆ ನಿಜಕ್ಕೂ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ, ನಾನು ಭಾರ್ಗವಿ ಎಷ್ಟೊಂದು ಖುಷಿ ಪಟ್ವಿ. ನೀವು ಅಪ್ಪನ ಪರವಾಗಿ ಮೀಡಿಯಾ ಮುಂದೆ ಮಾತಾಡಿದ್ರಲ್ವ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅಂತಕ ನಾಟಕ ಮಾಡಬೇಡ ಅರ್ಜುನ್, ನನಗೆ ಎಷ್ಟು ಬಾರಿಗೆ ಹೇಳಿದೆ ನಿನಗೆ ಕೋಟ ಹಾಕು, ಲಾಯರ್ ಆಗು ಅಂತ, ಆದರೆ ಒಂದಿನ ಕೂಡ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ. ಆದರೆ ನಿನ್ನ ಹೆಂಡತಿಗೋಸ್ಕರ ಅವಳನ್ನು ಬಿಡಿಸ್ಬೇಕು ಅಂತ ನನ್ನ ವಿರುದ್ಧ ನಿಂತ್ಕೋಬೇಕು ಅನ್ನೋ ಕಾರಣಕ್ಕೆ ಲಾಯರ್ ಆಗಿ ಬಂದೆ ಅಲ್ವಾ. ಖಂಡಿತ ನೀವು ನಿನ್ನ ಹೆಂಡತಿ ಗೆದ್ದಿದ್ದಾಳೆ ಅಂತ ಬೀಗಬೇಡ, ಅದು ಅದೃಷ್ಟದಿಂದ ಗೆದ್ದಿರೋದಷ್ಟೇ, ನಾನು ಸೋತಿದ್ದೀನಿ ಅಂತ ಅಲ್ಲ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ. ತದನಂತರ ಊಟನೇ ಬೇಡ ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ. ಇದರಿಂದ ನಿರ್ಮಲಾ ಅವರು ಕೂಡ ಮಗನ ಮೇಲೆ ಸೊಸೆ ಮೇಲೆ ರೇಖೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಂತರ ಅಲ್ಲಿಗೆ ಬೃಂದ ಹೋಗಿದ್ದೆ, ದಯವಿಟ್ಟು ಮಾವ ಬೇಜಾರು ಮಾಡ್ಕೋಬೇಡಿ, ನಂಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಥಿತಿ ಏನು ಅಂತ, ದಯವಿಟ್ಟು ಊಟ ಮಾಡೋಕೆ ಬನ್ನಿ ಅಂದಾಗ, ಇಲ್ಲ ಬೃಂದ ನನಗೆ ಊಟ ಬೇಡ, ನನಗೆ ನಿಜವಾಗ್ಲೂ ಅವ್ರ ಮುಂದೆ ನಿಂತಿದ್ರೆ ಖಂಡಿತ ನಂಗೆ ಸೋಲಾಗಿದೆ ಅನ್ನೋದೇ ನೆನಪಾಗ್ತಾ ಇರುತ್ತೆ, ನಿಜಕ್ಕೂ ನನಗೆ ಅವ್ರ ಮುಖಾನೇ ನೋಡೋಕ್ಕಾಗ್ತಾ ಇಲ್ಲ ಅಂದಾಗ, ಬೇಜಾರು ಮಾಡ್ಕೋಬೇಡಿ ಮಾವ, ಇದಕ್ಕೆಲ್ಲ ಕಾರಣ ನಿಜವಾಗ್ಲೂ ಅರ್ಜುನ್ ಅಲ್ಲ ಭಾರ್ಗವಿ, ಅವಳೇ ಕಿಲಿ ಕೈಯಾಗಿ ಅರ್ಜುನ ಆಟ ಆಡಿಸ್ತಿರೋದು ಅಂದಾಗ ಅವನ ಬುದ್ಧಿ ಎಲ್ಲಿ ಹೋಗಿದೆ ಅಂತ ಜಿ ಪಿ ಪಾಟೀಲ್ ಪ್ರಶ್ನೆ ಮಾಡ್ತಾರೆ. ನೀನು ಅವ್ನ ಪರವಾಗಿ ಮಾತನಾಡಬೇಡ, ನಿನಗೆ ಅವನ ಮೇಲೆ ಪ್ರೀತಿ ಇದೆ, ಅದೇ ಕಾರಣಕ್ಕೆ ಈ ರೀತಿ ವಹಿಸ್ಕೋತಾ ಇದೆಯಾ ಅಷ್ಟೇ ಅಂತಿದ್ದಾಗೇ ಅರ್ಜುನ್ ಸಾರಿ ಕೇಳಬೇಕು ಅಂತ ಜೆ ಪಿ ಪಾಟೀಲ್ ಬಳಿಗೆ ಬಂದಿರ್ತಾರೆ. ನಂತರ ಅಪ್ಪನ ಕೋಪನ ನೋಡಿದ್ದೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ತದನಂತರ ಇಲ್ಲಿ ಮಾವ ನನಗೆ ಅವ್ರನ್ನ ಕಣ್ಮುಂದೆ ನಿಂತ್ಕೊಂಡು ನೋಡಿಕೊಂಡು ಈ ಮನೇಲಿ ಇರೋದೇ ಕಷ್ಟ ಆಗ್ತಿದೆ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಮಾವ, ಈ ಮನೇಲಿ ಅವ್ರು ಇರಬಾರ್ದು, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ಬೃಂದ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಶಕ್ತಿ ಪ್ರಸಾದ್ ಕೂಡ ತುಂಬಾ ಕೋಪ ಸಿಟ್ಟು ಮಾಡ್ಕೊಂಡಿದ್ದಾರೆ. ವಂದನಾ ಕೂಡ ಅಪ್ಪನ ಹತ್ರ ಬಂದು, ಯಾಕಪ್ಪ ಈ ರೀತಿ ಸೆಲೆಬ್ರೇಟ್ ಮಾಡ್ತಿದ್ರ ಅಮ್ಮ ಮತ್ತು ವಿಕ್ಕಿ ಜೈಲಿಗೆ ಹೋಗಿರೋದನ್ನು ಅಂದಾಗ, ಏನು ಮಾತಾಡ್ತಿದ್ಯಾ, ಯಾವ ಖುಷಿಗೆ ಸೆಲೆಬ್ರೇಟ್ ಮಾಡಲಿ, ಹಳೆ ಶಕ್ತಿ ಪ್ರಸಾದ್ ಆಗಿದ್ರೆ ಭಾರ್ಗವಿ ಕಥೆಯನ್ನೇ ಮುಗಿಸ್ಬಿಡ್ತಿದ್ದೆ, ಆದರೆ ನಂಗೆ ಅಧಿಕಾರ ಮಂತ್ರಿಗಿರಿ ಎಲ್ಲ ಉಳ್ಕೋಬೇಕು, ಅದೇ ಕಾರಣಕ್ಕೆ ತಾಳ್ಮೆಯಿಂದ ಇದ್ದೀನಿ, ಮತ್ತೆ ಎಡವಟ್ಟಾಗಬಾರ್ದು ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ. ಈ ಕಡೆ ವಂದನಾ ಕೂಡ ಜಿ ಪಿ ಅಂಕಲ್ನ ನಾವು ನಂಬ್ಕೊಂಡಿದ್ರೆ ಖಂಡಿತ ಇದು ಯಾವುದು ಇನ್ನೇನೂ ಕೂಡ ನಡೆಯೋದಿಲ್ಲ, ಅವ್ರು ನಂಬ್ಕೊಂಡಿರೋದ್ರಿಂದನೇ ಇಷ್ಟೆಲ್ಲ ಆಗಿದ್ದು, ಇನ್ನು ಮುಂದೆ ನಾನೇ ಎಲ್ಲದಕ್ಕೂ ಕೂಡ ಆ್ಯಕ್ಷನ್ ತೊಗೋತೀನಿ ಅಂತ ವಂದನಾ ಹೇಳ್ತಾಳೆ. ಒಂದು ಸನ್ಮಾನನ ನಿಮಗೋಸ್ಕರ ಹಮ್ಮಿಕೊಂಡಿದ್ದೀನಿ, ಅಲ್ಲಿಗೆ ಬಂದು ಜನಗಳನ್ನ ಉದ್ದೇಶಿಸಿ ಮಾತನಾಡಿ ಅವ್ರ ಮನಸ್ಸನ್ನು ಗೆಲ್ಲಿಯಪ್ಪ, ಆಮೇಲೆ ನೋಡಿ ಯಾವ ರೀತಿ ಆಟ ಆಡಬಹುದು ಅಂತ ವಂದನಾ ಶಕ್ತಿಗೆ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಅಪ್ಪ ಅಮ್ಮ ತಮ್ಮ ಮಗಳು ಗೆದ್ದಿರುವುದನ್ನು ಸಂಭ್ರಮಿಸ್ತಿದ್ದಾರೆ ಮನೆಯಲ್ಲಿ. ತದನಂತರ ಇಲ್ಲಿ ಅರ್ಜುನ್ ಹತ್ರ ಬಂದಿದ್ದೆ ಬೃಂದ, ದಯವಿಟ್ಟು ಅರ್ಜುನ, ಮಾವಂಗೆ ನಿಮ್ಮನ್ನು ನೋಡಿಕೊಂಡು ಇರೋದು ಕಷ್ಟ ಆಗ್ತದೆ, ಹಾಗಾಗಿ ನೀನು ನಿನ್ನ ಹೆಂಡತಿನ ಕರ್ಕೊಂಡು ಮನೆಯಿಂದ ಹೊರಟ್ಬಿಡ್ತೀಯಾ ಅಂತ ಕೇಳಿದಾಗ ಅರ್ಜುನ್ ಮತ್ತು ಭಾರ್ಗವಿ ಒಂದು ಡಿಸಿಷನ್ಗೆ ಬರ್ತಾರೆ. ಅಪ್ಪನ ಮುಂದೆ ನಾವು ಈ ಮನೆಯಿಂದ ಹೊರಟ್ಬಿಡ್ತೀವಿ ಅಂದಾಗ ಮೊದಲು ಇಲ್ಲಿಂದ ಹೋಗ್ತಾ ಇರಿ ಅಂತ ಹೇಳಿ ಹೊರದೂಡ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.